ಮುಜರಾಯಿ ಇಲಾಖೆಯ ಸುಪರ್ದಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ಯವಹಾರ ನಡೆದಿದ್ರೆ ಸುಪರ್ದಿಗೆ ಪಡೆಯಲು ಅವಕಾಶ ಇದೆ. 5 ವರ್ಷ ದೇವಸ್ಥಾನವನ್ನ ವಶಪಡಿಸಿಕೊಂಡು ಮತ್ತೆ ವಾಪಸ್ ಕೊಡ್ತೇವೆ ಅನ್ನುವಂತಹ ಮಾತನಾಡ್ತಿದ್ದಾರೆ. ಬಿಜೆಪಿ ಕಾಲದಲ್ಲೂ ಕೂಡ 10 ದೇವಸ್ಥಾನವನ್ನ ಸುಪರ್ದಿಗೆ ಅಂದಿನ ಸರ್ಕಾರ ಪಡೆದಿತ್ತು. 1.5 ಲಕ್ಷ ದೇವಸ್ಥಾನದಲ್ಲಿ 1 ದೇವಸ್ಥಾನವನ್ನ ವಶಕ್ಕೆ ಪಡೆದಿದ್ದೇವೆ. ದೇವಸ್ಥಾನದ ಅವ್ಯವಹಾರ ಗೊತ್ತಾಗಿ 1 ವರ್ಷ ಆಯಿತು, ತನಿಖೆ ಕೂಡ ನಡೆಸಿದ್ವಿ. ಆಡಳಿತ ಮಂಡಳಿ ಎಚ್ಚೆತ್ತು ಕ್ರಮ ತೆಗೆದುಕೊಳ್ಬೇಕಿತ್ತು ಅಂತೇಳಿ ಮುಜರಾಯಿ ಸಚಿವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ದೇವಸ್ಥಾನವನ್ನ ಸುಪರ್ದಿಗೆ ಪಡೆದಂತಹ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ನಿನ್ನೆ ರಾತ್ರಿ ಹೋಗಿ ಪ್ರತಿಭಟನೆ ಆಗಿದೆ, ಇವತ್ತು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ಥಳೀಯರು. ಒಂದು ನಮ್ಮಲ್ಲಿ 1,85,000 ದೇವಸ್ಥಾನಗಳಿದೆ. ಅದರಲ್ಲಿ 1,50,000 ಖಾಸಗಿ ದೇವಸ್ಥಾನಗಳು. ಎಷ್ಟು? 1,50,000 ಇದೆ. ಎಲ್ಲಾದರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ತಪ್ಪಾದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ, ಕೋರ್ಟ್ಗೆ ಅಧಿಕಾರ ಇರುತ್ತೆ, ನಮ್ಮ ಆಯುಕ್ತರು ಮುಜರಾಯಿ ಆಯುಕ್ತರಿಗೆ ಅಧಿಕಾರ ಇರುತ್ತೆ. ಅದನ್ನು 5 ವರ್ಷಗಳ ಕಾಲ ದೇವಸ್ಥಾನನ ಮುಜರಾಯಿ ಇಲಾಖೆ ವ್ಯಾಪ್ತಿ ತೊಗೊಂಡು ಮತ್ತೆ ವಾಪಸ್ ಕೊಡೋ ಸಂಪ್ರದಾಯ ಇರುತ್ತೆ. ಈ 1,50,000ದಲ್ಲಿ ಒಂದು ದೇವಸ್ಥಾನ ತೊಗೊಂಡಿದ್ದು. ಯಾಕೆ ತೊಗೊಂಡಿದ್ದು ಅಂತ ಆ ವಿಡಿಯೋಗಳೆಲ್ಲ ನೀವೇ ನೋಡಿದ್ದೀರಲ್ಲ, ದುರುಪಯೋಗ ಆಗಿದೆ ಅಂಥೇಳಿ ಆ ವಿಡಿಯೋಗಳಲ್ಲಿ ನೀವೇ ನೋಡಿದಿರಲ್ಲ. ಇಡೀ ರಾಜ್ಯದ ಎಲ್ಲ ಜನತೆಗೆಲ್ಲ ಗೊತ್ತಿತ್ತು ಅಲ್ವಾ. ಮತ್ತು ಇಷ್ಟೊತ್ತಿಗೆ 1 ವರ್ಷ ಆಯ್ತು ಇದೆಲ್ಲ ಆಗಿ. ಅವರು ಟ್ರಸ್ಟ್ನವ್ರು ಸರ್ ಮಾಡ್ಕೊಬೋಗಿತ್ತು. ಯಾರು ಆ ರೀತಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲ ಅದೆಲ್ಲ ಮಾಡಿದರೆ ಇದೆಲ್ಲ ಆಗ್ತಿರ್ಲಿಲ್ಲ. ಮತ್ತೆ 5 ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ. ವರದಿಯಲ್ಲಿ ಏನಾದರೂ ಬಂದಿತ್ತು ಸರ್, ಅಂದರೆ ಇದೇ ರೀತಿಯಾದಂತಹ ಅಕ್ರಮಗಳಾಗಿತ್ತು ಅದೆಲ್ಲ ಈ ವಿಡಿಯೋ ಎಲ್ಲ ಇಡೀ ರಾಜ್ಯನೇ ನೋಡಿದ್ದೀರಲ್ಲ, ನೀವೇ ತಾನೇ ಹಾಕಿದ್ದು ಎಲ್ಲ, ನಿಮ್ಮ ಟಿ ವಿಗಳೆಲ್ಲ ಅಲ್ವಾ ಬಂದಿದ್ದೆಲ್ಲನೂ. ಅಷ್ಟೇ. ಮತ್ತು ಅವ್ರಿಗೆ ವಾಪಸ್ ಕೊಡ್ತೀವಿ. 1,50,000 ದೇವಸ್ಥಾನ ಅಲ್ವಾ, ಅದರಲ್ಲಿ ಒಂದು ದೇವಸ್ಥಾನ. ಆಮೇಲೆ ಈಗ ಜಯನಗರದ್ದು ಗಣೇಶನ ದೇವಸ್ಥಾನ ಅದು ಟ್ರಸ್ಟೇ ಇದ್ದಿದ್ದು, ಅಲ್ಲಿ ಲೋಪದೋಷಗಳಾಯಿತು ಅಂತ ವಾಪಸ್ ತೊಗೊಂಡಿದ್ದರು. ಆಮೇಲೆ ಇದೇನು ಹೊಸದೇನಲ್ಲ, ಬಿ ಜೆ ಪಿ ಅವ್ರ ಕಾಲದಲ್ಲಿ 10 ದೇವಸ್ಥಾನಗಳನ್ನು ಇದೇ ರೀತಿ ಎಲ್ಲೆಲ್ಲಿ ಅವ್ಯವಹಾರ ಆಯಿತು, ಜಗಳ. ಇದು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಯಾಕಾಗಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಪಡೆದುಕೊಂಡಿದ್ದೇವೆ ಅನ್ನೋದಕ್ಕೆ ಸ್ವತಃ ಸಚಿವರೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಒಂದು ಘಟನೆ ನಡೆದಿತ್ತು, ಅಕ್ರಮದ ವಿಚಾರ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಟ್ರಸ್ಟಿಗಳು ಎಚ್ಚೆತ್ತುಕೊಂಡಿರಲಿಲ್ಲ, ಯಾವುದೇ ಕ್ರಮಕ್ಕೆ ಮುಂದಾಗಿರಲಿಲ್ಲ. ಹಾಗಾಗಿಯೇ ನಾವೇ ತನಿಖೆಯನ್ನು ನಡೆಸಿ ಈಗ ಸುಪರ್ದಿಗೆ ಪಡೆಯುವುದಕ್ಕೆ ಮುಂದಾಗಿದ್ದೇವೆ ಅಂಥೇಳಿ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮುಜರಾಯಿ ಇಲಾಖೆಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ಜೊತೆಗೆ ದೇವಸ್ಥಾನಗಳಲ್ಲಿ ಅಕ್ರಮವಾದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಮುಜರಾಯಿ ಎಂಟ್ರಿ ಕೊಡೋದಕ್ಕೆ, ದೇವಸ್ಥಾನವನ್ನು ಸುಪರ್ದಿಗೆ ಪಡೆಯುವುದಕ್ಕೆ ಅವಕಾಶ ಇದೆ ಅನ್ನುವಂತಹ ಅಂಶವನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ.